ಮೂರು ರಾಜ್ಯಗಳಿಗೆ ತಲೆನೋವು ತಂದಿಟ್ಟಿದ್ದಂತಹ ಚೌರ್ಲಾಘಾಟ್ನಲ್ಲಿ ನಡೆದಂತಹ 400 ಕೋಟಿ ದರೋಡೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ಪೊಲೀಸರು ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಎಸ್ಪಿಗೆ ದೂರುದಾರ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿಯಿಂದ ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಹಲವು ಆಡಿಯೋ ದಾಖಲೆಗಳು ನನ್ನ ಬಳಿ ಇದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆಡಿಯೋ ಸಾಕ್ಷ್ಯ ಆಧರಿಸಿ ತನಿಖೆಗೆ ಆಗ್ರಹಿಸಿದಂತಹ ದೂರುದಾರ ಸಂದೀಪ್ ಪಾಟೀಲ್ ಎಸ್ಐಟಿ ವಿರುದ್ಧವೇ ದೂರನ್ನ ಕೊಟ್ಟಿರುವಂತಹ ಸಂದೀಪ್ ಪಾಟೀಲ್ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆದಿರುವ ಶಂಕೆಯನ್ನ ಕೂಡ ಸಂದೀಪ್ ಪಾಟೀಲ್ ವ್ಯಕ್ತಪಡಿಸಿದ್ದಾನೆ. मी 400 करोड कंटेनर लुटी प्रकरणातला फिर्यादी आहे. हे 400 करोड प्रकरणाचं पुढे काय होणार याचा अंदाज आम्हाला व जनतेला आधीच लागला होता की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. त्याचं कारण असे की 2 डिसेंबर रोजी मला सकाळी 10 ಮೂರು ರಾಜ್ಯಗಳಿಗೆ ತಲೆನೋವು ತಂದಿಟ್ಟಿದ್ದಂತಹ ಚೌರ್ಲಾಘಾಟ್ನಲ್ಲಿ ನಡೆದಂತಹ 400 ಕೋಟಿ ದರೋಡೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ಪೊಲೀಸರು ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಎಸ್ಪಿಗೆ ದೂರುದಾರ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿಯಿಂದ ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಹಲವು ಆಡಿಯೋ ದಾಖಲೆಗಳು ನನ್ನ ಬಳಿ ಇದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆಡಿಯೋ ಸಾಕ್ಷ್ಯ ಆಧರಿಸಿ ತನಿಖೆಗೆ ಆಗ್ರಹಿಸಿದಂತಹ ದೂರುದಾರ ಸಂದೀಪ್ ಪಾಟೀಲ್ ಎಸ್ಐಟಿ ವಿರುದ್ಧವೇ ದೂರನ್ನ ಕೊಟ್ಟಿರುವಂತಹ ಸಂದೀಪ್ ಪಾಟೀಲ್ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆದಿರುವ ಶಂಕೆಯನ್ನ ಕೂಡ ಸಂದೀಪ್ ಪಾಟೀಲ್ ವ್ಯಕ್ತಪಡಿಸಿದ್ದಾನೆ. मी 400 करोड कंटेनर लुटी प्रकरणातला फिर्यादी आहे. हे 400 करोड प्रकरणाचं पुढे काय होणार याचा अंदाज आम्हाला व जनतेला आधीच लागला होता की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. त्याचं कारण असे की 2 डिसेंबर रोजी मला सकाळी 10 ಮೂರು ರಾಜ್ಯಗಳಿಗೆ ತಲೆನೋವು ತಂದಿಟ್ಟಿದ್ದಂತಹ ಚೌರ್ಲಾಘಾಟ್ನಲ್ಲಿ ನಡೆದಂತಹ 400 ಕೋಟಿ ದರೋಡೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ಪೊಲೀಸರು ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಎಸ್ಪಿಗೆ ದೂರುದಾರ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿಯಿಂದ ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಹಲವು ಆಡಿಯೋ ದಾಖಲೆಗಳು ನನ್ನ ಬಳಿ ಇದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆಡಿಯೋ ಸಾಕ್ಷ್ಯ ಆಧರಿಸಿ ತನಿಖೆಗೆ ಆಗ್ರಹಿಸಿದಂತಹ ದೂರುದಾರ ಸಂದೀಪ್ ಪಾಟೀಲ್ ಎಸ್ಐಟಿ ವಿರುದ್ಧವೇ ದೂರನ್ನ ಕೊಟ್ಟಿರುವಂತಹ ಸಂದೀಪ್ ಪಾಟೀಲ್ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆದಿರುವ ಶಂಕೆಯನ್ನ ಕೂಡ ಸಂದೀಪ್ ಪಾಟೀಲ್ ವ್ಯಕ್ತಪಡಿಸಿದ್ದಾನೆ. मी 400 करोड कंटेनर लुटी प्रकरणातला फिर्यादी आहे. हे 400 करोड प्रकरणाचं पुढे काय होणार याचा अंदाज आम्हाला व जनतेला आधीच लागला होता की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. त्याचं कारण असे की 2 डिसेंबर रोजी मला सकाळी 10 ಮೂರು ರಾಜ್ಯಗಳಿಗೆ ತಲೆನೋವು ತಂದಿಟ್ಟಿದ್ದಂತಹ ಚೌರ್ಲಾಘಾಟ್ನಲ್ಲಿ ನಡೆದಂತಹ 400 ಕೋಟಿ ದರೋಡೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ.
ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ಪೊಲೀಸರು ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಎಸ್ಪಿಗೆ ದೂರುದಾರ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿಯಿಂದ ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಹಲವು ಆಡಿಯೋ ದಾಖಲೆಗಳು ನನ್ನ ಬಳಿ ಇದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆಡಿಯೋ ಸಾಕ್ಷ್ಯ ಆಧರಿಸಿ ತನಿಖೆಗೆ ಆಗ್ರಹಿಸಿದಂತಹ ದೂರುದಾರ ಸಂದೀಪ್ ಪಾಟೀಲ್ ಎಸ್ಐಟಿ ವಿರುದ್ಧವೇ ದೂರನ್ನ ಕೊಟ್ಟಿರುವಂತಹ ಸಂದೀಪ್ ಪಾಟೀಲ್ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆದಿರುವ ಶಂಕೆಯನ್ನ ಕೂಡ ಸಂದೀಪ್ ಪಾಟೀಲ್ ವ್ಯಕ್ತಪಡಿಸಿದ್ದಾನೆ. मी 400 करोड कंटेनर लुटी प्रकरणातला फिर्यादी आहे. हे 400 करोड प्रकरणाचं पुढे काय होणार याचा अंदाजा मला व जनतेला आधीच लागला होता की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. त्याचं कारण असे की 2 डिसेंबर रोजी मला सकाळी 3 ರಾಜ್ಯಗಳಿಗೆ ತಲೆನೋವು ತಂದಿಟ್ಟಿದ್ದಂತಹ ಚೋರ್ಲಾಘಾಟ್ನಲ್ಲಿ ನಡೆದಂತಹ 400 ಕೋಟಿ ದರೋಡೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ಪೊಲೀಸರು ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಎಸ್ಪಿಗೆ ದೂರುದಾರ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿಯಿಂದ ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಹಲವು ಆಡಿಯೋ ದಾಖಲೆಗಳು ನನ್ನ ಬಳಿ ಇದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆಡಿಯೋ ಸಾಕ್ಷ್ಯ ಆಧರಿಸಿ ತನಿಖೆಗೆ ಆಗ್ರಹಿಸಿದಂತಹ ದೂರುದಾರ ಸಂದೀಪ್ ಪಾಟೀಲ್ ಎಸ್ಐಟಿ ವಿರುದ್ಧವೇ ದೂರನ್ನ ಕೊಟ್ಟಿರುವಂತಹ ಸಂದೀಪ್ ಪಾಟೀಲ್ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆದಿರುವ ಶಂಕೆಯನ್ನ ಕೂಡ ಸಂದೀಪ್ ಪಾಟೀಲ್ ವ್ಯಕ್ತಪಡಿಸಿದ್ದಾನೆ. मी 400 करोड कंटेनर लुटी प्रकरणातला फिर्यादी आहे. हे 400 करोड प्रकरणाचं पुढे काय होणार याचा अंदाजा मला व जनतेला आधीच लागला होता की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. त्याचं कारण असे की 2 डिसेंबर रोजी मला सकाळी 3 ರಾಜ್ಯಗಳಿಗೆ ತಲೆನೋವು ತಂದಿಟ್ಟಿದ್ದಂತಹ ಚೋರ್ಲಾಘಾಟ್ನಲ್ಲಿ ನಡೆದಂತಹ 400 ಕೋಟಿ ದರೋಡೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ಪೊಲೀಸರು ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಎಸ್ಪಿಗೆ ದೂರುದಾರ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿಯಿಂದ ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಹಲವು ಆಡಿಯೋ ದಾಖಲೆಗಳು ನನ್ನ ಬಳಿ ಇದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆಡಿಯೋ ಸಾಕ್ಷ್ಯ ಆಧರಿಸಿ ತನಿಖೆಗೆ ಆಗ್ರಹಿಸಿದಂತಹ ದೂರುದಾರ ಸಂದೀಪ್ ಪಾಟೀಲ್ ಎಸ್ಐಟಿ ವಿರುದ್ಧವೇ ದೂರನ್ನ ಕೊಟ್ಟಿರುವಂತಹ ಸಂದೀಪ್ ಪಾಟೀಲ್ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆದಿರುವ ಶಂಕೆಯನ್ನ ಕೂಡ ಸಂದೀಪ್ ಪಾಟೀಲ್ ವ್ಯಕ್ತಪಡಿಸಿದ್ದಾನೆ. मी 400 करोड कंटेनर लुटी प्रकरणातला फिर्यादी आहे. हे 400 करोड प्रकरणाचं पुढे काय होणार याचा अंदाजा मला व जनतेला आधीच लागला होता की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. त्याचं कारण असे की 2 डिसेंबर रोजी मला सकाळी 10